ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಿಜೆಪಿಯವರು ಹೇಳ್ತಾರೆ ಅವರು ಹಿಜಾಬು ಅದೆಲ್ಲ ಕೂಡ ಮೊದಲಿಂದಲೂ ಧರಿಸ್ತಾ ಇದ್ರು, ಹೊಸದಾಗಿ ಏನಿಲ್ಲ. ಈಗ ನಮ್ಮ ಹಿಂದೂಗಳಿಗೂ ಅಷ್ಟೇ, ಈಗ ಜನಿವಾರ ಹಾಕ್ಕೊಳ್ತಾರೆ, ಬೇರೆ ಬೇರೆ ಕುಂಕುಮ ಇಟ್ಕೊಳ್ತಾರೆ, ಗಂಡಸರು ಇಟ್ಕೊಳ್ತಾರಲ್ಲ, ಅದನ್ನೇನು ತಪ್ಪೇನಿಲ್ಲ ಅದರಲ್ಲಿ. ಕೋರ್ಟಲ್ಲಿರುವಾಗ ಆಯಿತು ಅನ್ನೋದೊಂದು ಹೇಗೆ ಸರ್? ಅದು ಕೋರ್ಟಲ್ಲೇನು ಸ್ಟೇ ಇಲ್ಲ. ಸ್ಟೇ ಇದ್ದಿದ್ದರೆ ಆ ಪ್ರಶ್ನೆ ಬೇರೆ. ಸ್ಟೇ ಇಲ್ಲದೆ ಇರೋದ್ರಿಂದ ಕೋರ್ಟಲ್ಲಿ ಎಷ್ಟು ದಿವಸ, 10 ವರ್ಷ ಆಗ್ಬೋದು, 20 ವರ್ಷ ಆಗ್ಬೋದು ಅಲ್ವಾ. ಸ್ಟೇ ಇದ್ದರೆ ಮಾಡಬಾರ್ದು. 3 ವರ್ಷ ನಂತರ ಯಾಕೆ ಮುಸ್ಲಿಂ ಸಮುದಾಯವು ಹೇಳೋದು ಮಾಡಿದ್ದು ತಡ ಆಯಿತು, 3 ವರ್ಷದ ಹಿಂದೆನೇ ಮಾಡಬೇಕಿತ್ತು. ಈ ದಾವಣಗೆರೆ ಇಶ್ಯೂ ಆದಮೇಲೆಲ್ಲ ಇದೆಲ್ಲ ಗಮನ ತೋಡ್ತಾ ಇದೆ ಸರ್ಕಾರ. ದಾವಣಗೆರೆಗೂ ಇದಕ್ಕೇನು ಸಂಬಂಧ ಇಲ್ಲ. ದಾವಣಗೆರೆಯಲ್ಲಿ ಮುಸ್ಲಿಮ್ಸು ನಮಗೆ ಓಟ್ ಹಾಕಿಲ್ವಾ? ಹಾಕಿದ್ದಾರೆ. ಸ್ವಲ್ಪ ಒಂದು ಅಷ್ಟು ಓಟು SDP ಹೋಗಿದೆ. ಹೋದ ಸಲ 2,000 ಚಿಲ್ಲರೆ ಬಂದಿತ್ತು, ಈ ಸಲ ಇನ್ನೊಂದು 15,000 ಓಟ್ ಜಾಸ್ತಿ ಹಾಕಿದ್ದಾರೆ. ಆದರೆ ಮುಸ್ಲಿಮ್ಸ್ ನಮಗೂ ಈಗಲೂ ಬೇಕಾದಷ್ಟು ಹಾಕಿದ್ದಾರೆ. ಆ ಉದ್ದೇಶ ಏನಿಲ್ಲ ಇದರಲ್ಲಿ ಅಂತ ಹೇಳಿ. ಆ ಥರ ಏನೇ ಇಲ್ಲ. ಯಾವ್ಯಾವ ಸಮಯದಲ್ಲಿ ಏನು ನಿರ್ಧಾರ ತಗೋಬೇಕೋ ಅದನ್ನು ಸರ್ಕಾರ ತಗೊಳ್ತಾ ಇರುತ್ತೆ. BJPಯವರು ಅದನ್ನು ಹೇಳ್ತಾನೆ ಇರ್ತಾರೆ. ಅವ್ರಿಗೆ ಗೊತ್ತಲ್ಲ, BJPಯವರು ಅವ್ರು ಸುಳ್ಳು ಹೇಳೋದೇ ಅವ್ರ ಕಾಯಕ, ಜನರನ್ನು ಎತ್ಕಟ್ಟೋದೇ ಅವ್ರ ಕಾಯಕ. ಹಿಜಾಬು ಈಚೆ ಕಡೆ ಕೇಸರಿ ಅವ್ರು ಹಾಕೊಂಡ್ಬರ್ತಾರೆ. ಇದು ಶಿಕ್ಷಣ ವ್ಯವಸ್ಥೆ, ಸರ್ಕಾರ ವ್ಯವಸ್ಥೆ ಹೇಗೆ ಈ ಶಾಲೆಗಳ ಒಂದು ಹಿಜಾಬು ಯಾವತ್ತಿಂದ ಆಗ್ತಾ ಇದ್ದಾರಪ್ಪ? ಯಾವತ್ತಿಂದ ಆಗ್ತಾ ಇದ್ದಾರೆ? ಮೊದಲಿಂದಲೂ ಇದೆ. ಈಗ ನಮ್ಮವರು ಈ ಬ್ರಾಹ್ಮಣರು, ಲಿಂಗಾಯತರು, ಆಮೇಲೆ ಇವರು ಬೇರೆ ಕೆಲವು ಸಮುದಾಯದವರು ಜನಿವಾರ ಹಾಕ್ಕೊಳ್ತಾರೆ, ವಿಭೂತಿ ಹಚ್ಕೊಳ್ತಾರೆ, ಕುಂಕುಮ ಹಚ್ಕೊಳ್ತಾರೆ. ಹೆಣ್ಮಕ್ಳಲ್ಲ, ಹೆಣ್ಮಕ್ಳು ಬಿಟ್ಬಿಡಿ, ಗಂಡು ಮಕ್ಕಳದೇ ಹೇಳೋದು. ಏನು ರೆಸ್ಟ್ರಿಕ್ಷನ್ ಏನಿಲ್ವಲ್ಲ ಅದಕ್ಕೆಲ್ಲ. ಶಾಲೆಯೊಳಗೆ ತರಗತಿಯಲ್ಲಿ ಅದೆಲ್ಲ ನಮ್ಗೆ ಯಾಕೆಂದರೆ ಉಡುಪಿಯಿಂದಲೇ ಆ ಥರದ್ದು ಶುರುವಾಗಿತ್ತು. ಆ ಥರ ಸಂಘಟನೆ ಮತ್ತೆ ವಾತಾವರಣ ಹೇಗೆ ಕದಡ್ತದ? ಉಡುಪಿ ಆಮೇಲೆ ಮತ್ತು ದಕ್ಷಿಣ ಕನ್ನಡ, ನಾನು ಗೃಹ ಮಂತ್ರಿ ಆಗಿದ್ದಲ್ಲ, ಚೆನ್ನಾಗಿ ಗೊತ್ತು ನನಗೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.